Hello dear students. So last class nalli ನಾವು physical properties of alcohol ಮೇಲೆ ಡಿಸ್ಕಸ್ ಮಾಡಿ ಆಯಿತು. ಸೊ ಲೆಟ್ ಅಸ್ ಡಿಸ್ಕಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್. ಓಕೆ, ಸೊ ಕೆಮಿಕಲ್ ಪ್ರಾಪರ್ಟೀಸ್ನಲ್ಲಿ ಆಲ್ಕೋಹಾಲ್ ಹೇಗೆ ಬಿಹೇವ್ ಮಾಡುತ್ತೆ, ಯಾವ ಟೈಪ್ ಬಾಂಡ್ ಬ್ರೇಕ್ ಆಗುತ್ತೆ. ಸೇ ಐಲ್ ಟೇಕ್ ROH. ಓಕೆ, ಸೊ ಈಗ ROHನಲ್ಲಿ ಈ OH ಬಾಂಡ್ ಬ್ರೇಕ್ ಆಗುವಂಥ ಎಕ್ಸಾಂಪಲ್ಸ್ ಯಾವುದು, ಅಥವಾ ಈ R ಮತ್ತು ಅಂದರೆ ಅಲ್ಕೈಲ್ ಗ್ರೂಪ್ ಮತ್ತು ಈ ಆಕ್ಸಿಜನ್ ಮಿಡ್ಲಿ ಬಾಂಡ್ ಬ್ರೇಕ್ ಆಗಿ ಯಾವ ಟೈಪ್ ರಿಯಾಕ್ಷನ್ ಆಗುತ್ತೆ ಅಂತ ನೋಡುವ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮ್ಮ NCERT ನಲ್ಲಿ ಮೆನ್ಷನ್ ಆಗಿರೋದು ರಿಯಾಕ್ಷನ್ ವಿತ್ ಹೈಡ್ರೋಜನ್ ಹೆಲೈಡ್ ಅಂತ. ಓಕೆ, ರಿಯಾಕ್ಷನ್ ವಿತ್ ಹೈಡ್ರೋಜನ್ ಹೆಲೈಡ್. ಸೊ ಆಲ್ಕೋಹಾಲ್ ಅಂತ ಹೇಳಿದರೆ ROH ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಹೈಡ್ರೋಜನ್ ಅದರ ಜೊತೆಗೆ ಹೆಲೈಡ್ ಅಂದರೆ HX ಹಾಕಿದ್ದಾರೆ. ಆವಾಗ ನಿಮಗೆ RX ಅಂತ ಇಲ್ಲಿ ಪ್ರಾಡಕ್ಟ್ ಬರುತ್ತೆ ಪ್ಲಸ್ H2O. ಓಕೆ, ಈ ಕಾನ್ಸೆಪ್ಟ್ ಪರ್ಟಿಕ್ಯುಲರ್ಲಿ ಹ್ಯಾಲೋಲ್ಕೇನ್ ಟಾಪಿಕ್ನಲ್ಲಿ ಬರುತ್ತೆ. ಸೊ ಮತ್ತೊಂದು ಸಲ ಜಸ್ಟ್ ರಿವೈಸ್ ಮಾಡಿಕೊಡ್ತೇನೆ ನಿಮಗೆ. ಸೊ ROH ಇದೆ ಅಂತ ಇಟ್ಕೊಳ್ಳುವ, R ಜಾಗದಲ್ಲಿ ಐಲ್ ಪುಟ್ ಈಥೈಲ್ ಗ್ರೂಪ್, ಐಲ್ ಟೇಕ್ ಈಥೈಲ್ ಆಲ್ಕೋಹಾಲ್. ಸೊ ಆರಿಗೆ ನಾನೀಗ HCl ಆ್ಯಡ್ ಮಾಡಿದೆ ಅಂತ ಇಟ್ಕೊಳ್ರಿ. ಓಕೆ, ಸೊ HXನಲ್ಲಿ HCl ಆ್ಯಡ್ ಮಾಡ್ತಾ ಹೋದರೆ, ಸೊ ಒಂದು ಭಾಳ ಫೇಮಸ್ ರಿಯಾಕ್ಷನ್ ನಾವು ಹ್ಯಾಲೋಲ್ಕೇನ್ನಲ್ಲಿ ಸ್ಟಡಿ ಮಾಡೋದು ಅಂತ ಹೇಳಿದರೆ, HCl ಜೊತೆ ವಿ ಆರ್ ಟೇಕಿಂಗ್ ಆನ್ಹೈಡ್ರಸ್ ZnCl2. ಓಕೆ, ಆನ್ಹೈಡ್ರಸ್ ZnCl2. ಸೊ ಕಾನ್ಸಂಟ್ರೇಟೆಡ್ HCl ಮತ್ತು ಆನ್ಹೈಡ್ರಸ್, ಕಾನ್ಸಂಟ್ರೇಟೆಡ್ HCl ಮತ್ತು ಆನ್ಹೈಡ್ರಸ್ ZnCl2 ಏನುಂಟು, ಈ ಕಾಂಬಿನೇಷನ್ನಿಗೆ ನಾವು ವೆರಿ ಫೇಮಸ್ಲಿ ವಿ ಕಾಲ್ ದಿಸ್ ಒನ್ ಆ್ಯಸ್ ಲ್ಯೂಕಾಸ್ ರಿಯೇಜೆಂಟ್. ಓಕೆ, ಲ್ಯೂಕಾಸ್ ರಿಯೇಜೆಂಟು. ಓಕೆ, 1 ಮಾರ್ಕಿನ ಕ್ವಶನ್ ಕೇಳ್ತಾರೆ. ಸೊ ಲ್ಯೂಕಾಸ್ ರಿಯೇಜೆಂಟ್ ಜೊತೆ ರಿಯಾಕ್ಷನ್ ಏನಾದ್ರು ನಿಮಗೆ ನೆನಪಿದ್ರೆ, when primary alcohol reacts with HCl in presence of anhydrous ZnCl2, ಇಲ್ಲಿರುವಂಥ OH ಗ್ರೂಪು ಇಲ್ಲಿರುವಂಥ H ರಿಯಾಕ್ಟ್ ಆಗಿಬಿಟ್ಟು CH3CH2 Cl ಆಗುತ್ತೆ ಪ್ಲಸ್ H2O ಅಂತ ಆಗುತ್ತೆ. ಬಟ್ ದ ಮೇನ್ ಪಾಯಿಂಟ್ ಹಿಯರ್ ಈಸ್, ಸೊ ಈಥೈಲ್ ಆಲ್ಕೋಹಾಲ್ ಈಸ್ ಆ್ಯಕ್ಚುಲಿ ಎ ಪ್ರೈಮರಿ ಆಲ್ಕೋಹಾಲ್. ಓಕೆ, primary alcohol reacts with Grignard reagent to give turbidity or product only after heating. ರೂಮ್ ಟೆಂಪ್ರೇಚರ್ನಲ್ಲಿ ಯು ವೋಂಟ್ ಗೆಟ್ ದಿಸ್ ಪ್ರಾಡಕ್ಟ್. ಆ ಪಾಯಿಂಟ್ ನಿಮಗೆ ನೆನಪಿರಲೇಬೇಕು. ಓಕೆ, ನೆಕ್ಸ್ಟ್ ಇಫ್ ಯು ಆರ್ ಟೇಕಿಂಗ್ ಸಪೋಸ್ ಎನಿ ಸೆಕೆಂಡರಿ ಆಲ್ಕೋಹಾಲ್, ನೀವೇನಾದರೂ ಸೆಕೆಂಡರಿ ಆಲ್ಕೋಹಾಲ್ ತೊಗೊಂಡಿದ್ದಿದ್ರೆ ಅದಕ್ಕೆ ನೀವೀಗ ಹೈಡ್ರೋಜನ್ ಹೆಲೈಡ್ ಸೇ HCl ತೊಗೊಂಡಿದ್ದಿದ್ರೆ ಅದಕ್ಕೆ ನೀವೀಗ ಆನ್ಹೈಡ್ರಸ್ ZnCl2 ಆ್ಯಡ್ ಮಾಡಿದ್ದಿದ್ರೆ ಆವಾಗ ಯು ಆರ್ ಗೆಟಿಂಗ್ ಕರಸ್ಪಾಂಡಿಂಗ್ ಕ್ಲೋರೈಡ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. But after 5 minutes, okay, after 5 to 10 minutes, you are getting product. If you are taking any tertiary alcohol, say tertiary butyl alcohol, or tertiary butyl alcohol, when you put concentrated HCl, when you add anhydrous ZnCl2, ಆವಾಗ ಕರಸ್ಪಾಂಡಿಂಗ್ ಹೆಲೈಡ್ ಏನುಂಟು, ಸೊ 2-chloro 2-methyl propane ಬರುತ್ತೆ ಜೊತೆಗೆ ವಾಟರ್. ಸೊ ಇನ್ ದಿಸ್ ಕೇಸ್ ಯು ಆರ್ ಗೆಟಿಂಗ್ ಪ್ರಾಡಕ್ಟ್ ಇಮ್ಮಿಡಿಯೇಟ್ಲಿ. ಓಕೆ, ಸೊ ಸೆಕೆಂಡರಿ ಆಲ್ಕೋಹಾಲ್ಗೆ ಪ್ರಾಡಕ್ಟ್ ಬರೋದು ಆಫ್ಟರ್ 5 minutes. ಓಕೆ, ಸೊ ಇಲ್ಲಿ ಪ್ರಾಡಕ್ಟ್ ಬರೋದು ಓನ್ಲಿ ಆಫ್ಟರ್ ಹೀಟಿಂಗ್. ಓಕೆ, ಓನ್ಲಿ ಆಫ್ಟರ್ ಹೀಟಿಂಗ್. ಸೊ ಟರ್ಷರಿದಲ್ಲಿ ಪ್ರಾಡಕ್ಟ್ ಬರೋದು ಇಮಿಡಿಯೇಟ್ಲಿ ಪ್ರಾಡಕ್ಟ್ ಬರುತ್ತೆ ಬಿಕಾಸ್ ಇಲ್ಲಿ ಫಾರ್ಮ್ ಆಗುವಂಥ ಕಾರ್ಬೋಕ್ಯಾಟಿಯಾನ್ ಮೋಸ್ಟ್ ಸ್ಟೇಬಲ್ ಇರಬೇಕು. ಸೊ ಯು ಆರ್ ಗೆಟಿಂಗ್ ಇಮ್ಮಿಡಿಯೇಟ್ ಪ್ರಾಡಕ್ಟ್ ಆರ್ ಇಮ್ಮಿಡಿಯೇಟ್ ಟರ್ಬಿಡಿಟಿ. Okay, the main reason behind this reaction is, so alcohol-ಗೆ acid ಹಾಕಿದ ಕೂಡಲೇ formation of carbocation takes place. Okay, formation of carbocation takes place. Original mechanism ಬೇರೆ ಇದೆ. ಓಕೆ, original mechanism ಬೇರೆ ಇದೆ, ಸ್ವಲ್ಪ ಲೆಂದಿ ಕೂಡ ಇದೆ. So don't bother about that original mechanism. Okay, so ನಾವೇನು ಥಿಂಕ್ ಮಾಡೋದು, ಈಗ ಯಾವುದಾದ್ರೂ ಒಂದು ಆಲ್ಕೋಹಾಲ್ ತೊಗೊಂಡು ಕೂಡಲೇ
ಯಾವುದಾದ್ರೂ ಒಂದು ಆಲ್ಕೋಹಾಲ್ ತೊಗೊಂಡು ಕೂಡಲೇ ಈಥೈಲ್ ಆಲ್ಕೋಹಾಲ್ ತೊಗೊಂಡ್ರಿ ಅಂತ ಇಟ್ಕೊಳ್ಳುವ, ಈಥೈಲ್ ಆಲ್ಕೋಹಾಲ್ ತೊಗೊಂಡ್ರಿ. ಈಗ ಆ್ಯಸಿಡ್ ನಿಮಗೆ ಒಂದು H+ ಪ್ರೊವೈಡ್ ಮಾಡ್ತು ಹೇಳಾದರೆ, ಸೊ ಕ್ವಿಕ್ಲಿ H+ಗೆ ನಿಮ್ಮ ಆಕ್ಸಿಜನ್ ಹೋಗಿ ಪ್ರೋಟೋನೇಟ್ ಮಾಡ್ಕೊಬಿಟ್ಟು CH3CH2OH ಅಂತ ಇದ್ದಿದ್ದು OH+ ಅಂತ ಆಗಿರುತ್ತೆ. ಓಕೆ, ಸೊ ಯಾವಾಗ ಆಕ್ಸಿಜನ್ ಮೇಲೆ ಪ್ಲಸ್ ಚಾರ್ಜ್ ಬರುತ್ತೋ ಆವಾಗ ಕ್ವಿಕ್ಕಾಗಿ ಅದು ಬಾಂಡನ್ನು ಬ್ರೇಕ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಬಿಕಾಸ್ ಆಕ್ಸಿಜನ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ಅದರ ತಲೆ ಮೇಲೆ ಪಾಸಿಟಿವ್ ಚಾರ್ಜ್ ಅದಕ್ಕೆ ಇಷ್ಟ ಆಗ್ತಾ ಇರೋದಿಲ್ಲ. ಸೊ ಕ್ವಿಕ್ಲಿ ಏನಾಗುತ್ತೆ, ಡಿಹೈಡ್ರೇಷನ್ ಆದ ಕೂಡಲೇ ಆ ಆಕ್ಸಿಜನ್ ಯಾವ ಕಾರ್ಬನಿಗೆ ಕನೆಕ್ಟ್ ಹಾಕ್ಕೊಂಡುಂಟೋ ಅದರ ತಲೆ ಮೇಲೆ ಏನು ಬರುತ್ತೆ, ಪಾಸಿಟಿವ್ ಚಾರ್ಜ್. ಓಕೆ, ಪಾಸಿಟಿವ್ ಚಾರ್ಜ್ ಬಂದಿರುತ್ತೆ. ಆ ಪಾಸಿಟಿವ್ ಚಾರ್ಜಿಗೆ ಈಗ ಒಂದು Cl ಬಂದು ಕನೆಕ್ಟ್ ಆಗಿಬಿಟ್ಟು, ಸೊ ಯು ಆರ್ ಗೆಟಿಂಗ್ Cl. ಓಕೆ, ಸೊ ನೀವೀಗ ಈಥೈಲ್ ಆಲ್ಕೋಹಾಲ್ ತೊಗೊಂಡಿದ್ದಿದ್ರಿ ಹೇಳಾದರೆ ಆವಾಗ ಫಾರ್ಮ್ ಆಗುವಂಥ ಕಾರ್ಬೋಕ್ಯಾಟಯಾನ್ ಏನುಂಟು ಪ್ರೈಮರಿ. ಸೊ ನೀವೀಗ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ತೊಗೊಂಡಿದ್ದೀರಿ ಹೇಳಾದರೆ ಆವಾಗ ಫಾರ್ಮ್ ಆಗ್ತಾ ಇರುವಂಥ ಕಾರ್ಬೋಕ್ಯಾಟಯಾನ್ ಏನುಂಟು ಟರ್ಷರಿ. ಸೊ ಟರ್ಷರಿ ಕಾರ್ಬೋಕ್ಯಾಟಯಾನ್ ಮೋಸ್ಟ್ ಸ್ಟೇಬಲ್ ಅಂತ ಸೈನ್ಸ್ ಸ್ಟೂಡೆಂಟ್ಸಿಗೆ ನಾನು ಸ್ಪೆಷಲಾಗಿ ಹೇಳಬೇಕಂತ ಏನಿಲ್ಲ. ಹಾಗಾಗಿ ಟರ್ಷರಿ ಕಾರ್ಬೋಕ್ಯಾಟಯಾನ್ ಮೋಸ್ಟ್ ಸ್ಟೇಬಲ್ ಇರುತ್ತೆ. ಅದಕ್ಕಾಗಿ ಕ್ವಿಕ್ಕಾಗಿ Cl- ಬಂದು ಆ್ಯಡ್ ಆಗಿಬಿಟ್ಟು ಸೊ ನಮಗೆ ಇಮ್ಮಿಡಿಯೇಟ್ ಪ್ರಾಡಕ್ಟ್ ಸಿಕ್ಕತ್ತೆ. ಸೊ ಇಲ್ಲಿ ಸೆಕೆಂಡರಿ ಆಲ್ಕೋಹಾಲ್ ಏನಿದೆ ಅದು ಸೆಕೆಂಡರಿ ಕಾರ್ಬೋಕ್ಯಾಟಯಾನ್ ಪ್ರೊಡ್ಯೂಸ್ ಮಾಡಿರೋದಕ್ಕೆ ಸೊ ಕಂಪ್ಯಾರಿಟಿವ್ಲಿ ಲೆಸ್ ಸ್ಟೇಬಲ್. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಪ್ರಾಡಕ್ಟ್ ಬರುತ್ತೆ. ಸೊ ಓನ್ಲಿ ಆಫ್ಟರ್ ಹೀಟಿಂಗ್ ಸೊ ವಿ ಆರ್ ಗೆಟಿಂಗ್ ಪ್ರಾಡಕ್ಟ್ ಇನ್ ಕೇಸ್ ಆಫ್ ಪ್ರೈಮರಿ ಆಲ್ಕೋಹಾಲ್. ಓಕೆ, ಸೊ ಈಗ HCl ಬದಲು ನಾನಿಲ್ಲಿ ಏನಾದರೂ HBr ಯೂಸ್ ಮಾಡಿದ್ದಿದ್ರೆ, ಓಕೆ, ಈಗ ಲ್ಯಾಬ್ನಲ್ಲಿ ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ಸ್ HCl ಜಾಸ್ತಿ ನೋಡಿರ್ತಾರೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಬಾಟಲ್ ಕಾಣ್ತಾ ಇರುತ್ತೆ ಅವರಿಗೆ. ಬಟ್ ಯಾರಿಗೂ HBr ಬಾಟಲ್ ಕಾಣ್ತಾ ಇರೋದಿಲ್ಲ, ಯಾರಿಗೂ HI ಅಂತ ಕಾಣ್ತಾ ಇರೋದಿಲ್ಲ. ಆದರೆ ಈಗ HFನೂ ನೋಡಿರೋದಿಲ್ಲ. ಸೊ HCl ಒಂದು ಕ್ವೈಟ್ ಫೇಮಸ್ ಉಂಟು, ಉಳಿದವರೆಲ್ಲ ಅಷ್ಟು ಫೇಮಸ್ ಇಲ್ಲ. ಬಟ್ ನೀವೇನು ಥಿಂಕ್ ಮಾಡ್ತಾ ಹೋಗಬೇಕು, HCl ನಮ್ಗೆ ಕಾಣ್ತಾ ಉಂಟು ಅಂತ ಅದೇ ಮೋಸ್ಟ್ ಸ್ಟ್ರಾಂಗೆಸ್ಟ್ ಆ್ಯಸಿಡ್ ಹೈಡ್ರೋಜನ್ ಹೆಲೈಡ್ನಲ್ಲಿ ಅಂತ ಹೀಗೆ ಕನ್ಸಿಡರ್ ಮಾಡಬೇಡ್ರಿ. ಸೊ HClಕ್ಕಿಂತ HBr ಸ್ಟ್ರಾಂಗ್ ಇರುತ್ತೆ, HBrಕ್ಕಿಂತ HI ಮೋಸ್ಟ್ ಸ್ಟ್ರಾಂಗ್. ಓಕೆ, ಹೈಡ್ರೋಜನ್ ಹೆಲೈಡ್ನಲ್ಲಿ ನಾವೀಗೇನು ಜಸ್ಟ್ HCl ಆ್ಯಡ್ ಮಾಡಿದ್ವಿ, HI ಹಾಕಿದ್ದಿದ್ದರೆ ರಿಯಾಕ್ಷನ್ ಮತ್ತು ಕ್ವಿಕ್ಕಾಗಿ ಆಗ್ತಿತ್ತು. HBr ಹಾಕಿದ್ರು ಕ್ವಿಕ್ಕಾಗಿ ಆಗ್ತಿತ್ತು HClಕ್ಕಿಂತ. ಸೊ HF ಹಾಕಿದ್ದಿದ್ರೆ ರಿಯಾಕ್ಷನ್ ಮತ್ತು ಸ್ವಲ್ಪ ಸ್ಲೋ ಆಗ್ತಿತ್ತು ಕಂಪೇರ್ ಟು HCl. ಯಾಕೆಂತ ಕೇಳಿದ್ರೆ ಈಗ HI ಯೂಸ್ ಮಾಡ್ತಾ ಇದ್ದಾಗ ಅಯೋಡಿನ್ ಸೈಜ್ ದೊಡ್ಡದಿರೋದಕ್ಕೆ ಬಾಂಡ್ ಲೆಂತ್ ಜಾಸ್ತಿ. ಸೊ ಅಯೋಡಿನ್ಗಿಂತ ಬ್ರೋಮಿನಿನ ಸೈಜ್ ಸ್ವಲ್ಪ ಸಣ್ಣದು, ಹಾಗಾಗಿ ಸೈಜ್ HBrನಲ್ಲಿ ಬಾಂಡ್ ಬ್ರೇಕ್ ಆಗೋದು ಸ್ವಲ್ಪ ಕಷ್ಟ ಇರುತ್ತೆ. ಸ್ಮಾಲರ್ ದ ಬಾಂಡ್ ಸ್ಟ್ರಾಂಗರ್ ಇಸ್ ದ ಬಾಂಡ್. HCl ಮತ್ತು ಸ್ವಲ್ಪ ಸಣ್ಣದಿರುತ್ತೆ. ಸೊ ಅವಾಗ ಬಾಂಡ್ ಲೆಂತ್ ಚಿಕ್ಕದಾಗ್ತಾ ಹೋದಂಗೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. HF ಅಂತೂ ಕೇಳೋದೇ ಬೇಡ. ಸೊ ಬಾಂಡ್ ಲೆಂತ್ ಕಡಿಮೆ, ಬಾಂಡ್ ಲೆಂತ್ ಉದ್ದ ಇದ್ದಂಗೆ ಬೇಗನೆ ಡಿಸೋಸಿಯೇಟ್ ಮಾಡ್ತಾ ಹೋಗ್ಬೋದು. ಬೇಗನೆ ಡಿಸೋಸಿಯೇಟ್ ಆಯಿತು ಅಂದರೆ ಬೇಗನೆ H+ ಸಿಗುತ್ತೆ. ಬೇಗನೆ H+ ಸಿಕ್ತು ಅಂದರೆ ನಾವು ಅದನ್ನು ಸ್ಟ್ರಾಂಗ್ ಆ್ಯಸಿಡ್ ಅಂತ ಕರಿತೇವೆ. ಓಕೆ, ಸೊ HCl ಜಾಸ್ತಿ ಸಿಗುತ್ತೆ ಅಂತ HCl ಸ್ಟ್ರಾಂಗ್ ಆ್ಯಸಿಡ್ ಅಂತ ತಿಳಿಬೇಡ್ರಿ. HI ಈಸ್ ಸ್ಟ್ರಾಂಗ್ ಕಂಪೇರ್ ಟು HBr, ಕಂಪೇರ್ ಟು HCl, ಕಂಪೇರ್ ಟು HF. ಸೊ ನಾವೀಗ ಲ್ಯೂಕಾಸ್ ರಿಯೇಜೆಂಟ್ ಜಾಗದಲ್ಲಿ HI ಹಾಕಿದರೆ ಬೇಗನೆ ಬರ್ತಿತ್ತು. ಸೊ ನಾವು ಲಾಸ್ಟ್ ರಿಯಾಕ್ಷನ್ನಲ್ಲಿ ಟರ್ಷರಿ ಆಲ್ಕೋಹಾಲ್ ತೊಗೊಂಡ್ರೆ ಫಾಸ್ಟಾಗಿ ರಿಯಾಕ್ಷನ್ ಆಗುತ್ತೆ. ನೆಕ್ಸ್ಟ್ ಕಮ್ಸ್ ಸೆಕೆಂಡರಿ, ನೆಕ್ಸ್ಟ್ ಕಮ್ಸ್ ಪ್ರೈಮರಿ ಆಲ್ಕೋಹಾಲ್. ಸಿಮಿಲರ್ಲಿ ನಾವು ಲಾಸ್ಟ್ ರಿಯಾಕ್ಷನಲ್ಲಿ HI ಯೂಸ್ ಮಾಡಿದರೆ ಬೇಗನೆ ರಿಯಾಕ್ಷನ್ ಆಗ್ತಿತ್ತು ಕಂಪೇರ್ ಟು HBr, ಕಂಪೇರ್ ಟು HCl, ಕಂಪೇರ್ ಟು HF. ಸೊ ಆಲ್ಕೋಹಾಲ್ ಆಸ್ಪೆಕ್ಟು ನಿಮ್ಗೆ ಗೊತ್ತಿರಬೇಕು, ಹೈಡ್ರೋಜನ್ ಹೆಲೈಡ್ ಆಸ್ಪೆಕ್ಟು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ಕನ್ಸಿಡರ್ ಮಾಡಿದರೆ ರಿಯಾಕ್ಷನ್ ವಿತ್ ಫಾಸ್ಫರಸ್ ಹೆಲೈಡ್ ಅಂತ ಬರುತ್ತೆ. ಓಕೆ, ರಿಯಾಕ್ಷನ್ ವಿತ್ ಫಾಸ್ಫೋರಸ್ ಹೆಲೈಡ್, ರಿಯಾಕ್ಷನ್ ವಿತ್ ಫಾಸ್ಫೋರಸ್ ಹೆಲೈಡ್. ಸೊ ಫಾಸ್ಫರಸ್ ಹೆಲೈಡ್ಸ್ನಲ್ಲಿ PCl5, PCl3, ಓಕೆ, PBr3, PI3 ಹೀಗೆಲ್ಲ ಬರುತ್ತೆ. ಇವೆಲ್ಲ ಫಾಸ್ಫರಸ್ ಹೆಲೈಡ್ಸ್. ಓಕೆ, ಸೊ ಇದನ್ನು ಅಗೇನ್ ಹ್ಯಾಲೋಲ್ಕೇನ್ ಟಾಪಿಕ್ನಲ್ಲಿ ಸ್ಟಡಿ ಮಾಡ್ತೀರಿ. ಬಟ್ ಜಸ್ಟ್ ಬ್ರೀಫ್ ಆಗಿ ಒಂದು ಸಲ ನೋಡ್ತಾ ಬರೋ. ವೆನ್ ಯು ಟೇಕ್ ಎನಿ ಆಲ್ಕೋಹಾಲ್, ಸೇ CH3, CH2OH. ಓಕೆ, ಈಥೈಲ್ ಆಲ್ಕೋಹಾಲ್ ತೊಗೊಂಡ್ರಿ. ಈಥೈಲ್ ಆಲ್ಕೋಹಾಲ್ಗೆ ವೆನ್ ಯು ಪುಟ್ PCl5, ಓಕೆ, ವೆನ್ ಯು ಪುಟ್ PCl5. ಸೊ ಒರಿಜಿನಲ್ ರಿಯಾಕ್ಷನ್ ಮೆಕ್ಯಾನಿಸಮ್ ಭಾಳ ಉದ್ದ ಉಂಟು. ಓಕೆ,
ಸೊ ಅಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಸೊ PCl5 ಬ್ರೇಕ್ ಆಗಿ PCl3 Cl2 ಎಲ್ಲ ಆಗಿ ಕನ್ವರ್ಟ್ ಆಗಿ ಆ Cl- ಬಂದು ಈ ಕಾರ್ಬನ್ನಿಗೆ ಅಟ್ಯಾಕ್ ಆಗಿ ಸೊ ದ ಲೆಂದಿ ರಿಯಾಕ್ಷನ್ ಉಂಟು. ಓಕೆ, ಸೊ ಆ ಲೆಂದಿ ರಿಯಾಕ್ಷನ್ ಹೋಗೋಕ್ಕಿಂತ ನಾವೇನು ಮಾಡ್ತಾ ಹೋಗುವ, ಒಂದು ಡಮ್ಮಿ ಮೆಕ್ಯಾನಿಸಮ್ ನೋಡ್ತಾ ಬರುವ. CH3 CH2OH ಅಂತ ತೊಗೊಂಡ್ರೆ ಈ PCl5 ಏನುಂಟು ಅದನ್ನು 3 ಪಾರ್ಟಾಗಿ ಡಿವೈಡ್ ಮಾಡಿಕೊಡ್ರಿ. Cl PCl3 Cl. ಓಕೆ, Cl PCl3 Cl ಅಂತ 3 ಪಾರ್ಟಾಗಿ ಡಿವೈಡ್ ಮಾಡ್ತಾಗುವ. ಸೊ ಯಾವುದೇ ಆಲ್ಕೋಹಾಲ್ ಇರಲಿ, ಫಸ್ಟ್ ಪಾರ್ಟಿಗೆ Cl ಸಿಗುತ್ತೆ, ಆಕ್ಸಿಜನ್ ಪಾರ್ಟಿಗೆ PCl3 ಅಟ್ಯಾಚ್ ಆಗುತ್ತೆ, ಸೊ ಹೈಡ್ರೋಜನ್ ಪಾರ್ಟಿಗೆ Cl ಹೋಗಿ ಅಟ್ಯಾಚ್ ಆಗುತ್ತೆ. ಸೊ ಫಸ್ಟ್ ಪಾರ್ಟ್ ಈಸ್ ನಥಿಂಗ್ ಬಟ್ CH3 CH2 Cl. ಸೊ ಸೆಕೆಂಡ್ ಪಾರ್ಟ್ ಏನಾಗುತ್ತೆ, POCl3 ಅಂತಾಗುತ್ತೆ. ಮೂರನೇ ಪಾರ್ಟ್ HCl ಆಗಿರುತ್ತೆ. ಓಕೆ, ಸೊ ಇಲ್ಲಿ OH ಗ್ರೂಪಿಗೆ ನೀವು PCl5 ಹಾಕಿದರೆ PCl5 3 ಪಾರ್ಟಾಗಿ ಬ್ರೇಕ್ ಆಗಿರುತ್ತೆ. ಸೊ ನಿಮಗೆ ಕರೆಸ್ಪಾಂಡಿಂಗ್ ಕ್ಲೋರೈಡ್ ಸಿಗುತ್ತೆ. ಸೊ ನೀವು ಈಗ ಇಲ್ಲಿ ಆಲ್ಕೋಹಾಲ್ ಯಾವ್ದು ಬೇಕಾದ್ರೂ ತೊಗೊಳ್ತಾ ಹೋಗ್ಬೋದು. ಇಲ್ಲಿ ಐಸೋಪ್ರೋಪೈಲ್ ಆಲ್ಕೋಹಾಲ್ ನೀವು ತೊಗೊಂಡಿದ್ದಿದ್ರೆ CH3 ಐಸೋಪ್ರೋಪೈಲ್ ಆಲ್ಕೋಹಾಲ್ ನೀವು ತೊಗೊಂಡಿದ್ದಿದ್ರೆ ಸೊ ನಿಮಗೆ ಇಲ್ಲಿ ಐಸೋಪ್ರೋಪೈಲ್ ಕ್ಲೋರೈಡ್ ಸಿಗ್ತೈತೆ. ಓಕೆ, ಯು ಆರ್ ಗೆಟಿಂಗ್ ವಾಟ್, ಐಸೋಪ್ರೋಪೈಲ್ ಕ್ಲೋರೈಡ್. ಸೊ ನೀವು ಯಾವ ಆಲ್ಕೋಹಾಲ್ ತೊಗೊಳ್ತೀರೋ ಆ ಕರೆಸ್ಪಾಂಡಿಂಗ್ ಕ್ಲೋರೈಡ್ ನಿಮಗೆ ಸಿಕ್ಕಿರೋದು. ಸೊ ಬಟ್ ಇದು ಒರಿಜಿನಲ್ ಮೆಕ್ಯಾನಿಸಮ್ ಅಲ್ಲ, ಒರಿಜಿನಲ್ ಮೆಕ್ಯಾನಿಸಮ್ ಬೇರೆ ಇದೆ. ಈಗ ನೀವು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನಲ್ಲೂ ಸೇಮ್ ರಿಯಾಕ್ಷನ್ ಆಗುತ್ತೆ. ಅದನ್ನ ಬೇರೆ ಟಾಪಿಕ್ನಲ್ಲಿ ಸ್ಟಡಿ ಮಾಡ್ತೀರಿ ನೀವು. ಜಸ್ಟ್ ಹಿಂಗೆ ಹೇಳ್ತೇನೆ ನಿಮಗೆ ನೋಡಿರಿ, CH3 C+OH ಅಂತ ಇದ್ದಿದ್ರು ಸೊ ನಿಮಗೆ ಇದೇ ಸೇಮ್ ಟೈಪ್ ರಿಯಾಕ್ಷನ್ ಆಗುತ್ತೆ. CH3 COCl ಬರುತ್ತೆ, ಸೈಡ್ನಲ್ಲಿ POCl3 ಬರುತ್ತೆ, ಜೊತೆಗೆ HCl. ಓಕೆ, ಸೊ ಈ OH ಗ್ರೂಪನ್ನು ನಾವು ಬ್ರೇಕ್ ಮಾಡೋದಿದ್ರೆ PCl5 ಯೂಸ್ ಮಾಡ್ತಾ ಹೋಗ್ತೇವೆ. ನೆಕ್ಸ್ಟ್ PCl3 ತೊಗೊಂಡ್ರೆ, ಓಕೆ ಲೆಟ್ಸ್ ಟೇಕ್ PCl3 ತೊಗೊಂಡ್ರೆ ಅಗೇನ್ ಇಟ್ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆ, ಬಟ್ ನಮಗೆ ಈಗ ಒರಿಜಿನಲ್ ಮೆಕ್ಯಾನಿಸಮ್ ಬೇಡ, ನಮಗೆ ಪ್ರಾಡಕ್ಟ್ ಕರೆಕ್ಟ್ ಹೇಗೆ ಬರುತ್ತೆ ಅಂತ ಅಷ್ಟೇ ಥಿಂಕ್ ಮಾಡ್ತಾ ಹೋಗುವ. ಬಿಕಾಸ್ ಇನ್ ಥಿಯರಿ ಎಕ್ಸಾಮ್ಸ್ ಅಥವಾ ಇವನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ನಿಮ್ಮ ಮೆಕ್ಯಾನಿಸಮ್, ಈ ರಿಯಾಕ್ಷನ್ ಮೆಕ್ಯಾನಿಸಮ್ ಯಾರೂ ಕೇಳ್ತಾ ಇರೋದಿಲ್ಲ. ಸೊ ಇದು ಫ್ರಂಟ್ ಸೈಡ್ ಅಟ್ಯಾಕ್, ಬ್ಯಾಕ್ ಸೈಡ್ ಅಟ್ಯಾಕ್ ಅಂತೆಲ್ಲ ಭಾಳ ಉದ್ದ ಮೆಕ್ಯಾನಿಸಮ್ ಇದೆ. ಬಟ್ ಇಲ್ಲಿ ನಾವು ಹೇಗೆ ರಿಯಾಕ್ಷನ್ ಮಾಡೋದು ಅಂತ ನೋಡ್ತಾ ಹೋಗುವ. ಆಲ್ಕೋಹಾಲ್ ತೊಗೋತೇವೆ, 3 moles ಆಫ್ PCl3 ಯೂಸ್ ಆಗುತ್ತೆ. ಸೊ ಇಲ್ಲಿ ಆಲ್ಕೋಹಾಲ್ 3 moles PCl3 ಅಲ್ಲ, 3 moles ಆಲ್ಕೋಹಾಲ್ ಯೂಸ್ ಆಗ್ತಾ ಇರುತ್ತೆ. ಸೊ 3 ಆಲ್ಕೋಹಾಲ್ ಏಟಾಗಿ ಬರ್ಕೊಂಡೆ, CH3 CH2OH CH3 CH2OH CH3 CH2OH. ಓಕೆ, ಈಗ ಇಲ್ಲೊಂದು PCl3 ತೊಗೊಳ್ತಾನೆ, PCl3 ಹೀಗಿದೆ ಅಂತ ಇಟ್ಕೊಳ್ಳೋ. ಸೊ ಈ ಪರ್ಟಿಕ್ಯುಲರ್ OH ಈ ಪರ್ಟಿಕ್ಯುಲರ್ ಫಾಸ್ಫರಸ್ ಜೊತೆ ರಿಯಾಕ್ಟ್ ಆಗುತ್ತೆ. ಏನು ಒರಿಜಿನಲ್ ಮೆಕ್ಯಾನಿಸಮ್ ಅಲ್ಲ ಇದು. ಸೊ ಅಸ್ಯೂಮ್ಡ್ ಈಗೇನಾಗುತ್ತೆ, ಇಲ್ಲಿರುವಂಥ OH, ಸೊ ಇಲ್ಲಿರುವಂಥ Cl, ಇಲ್ಲಿರುವಂಥ OH, ಆಮೇಲೆ ಇಲ್ಲಿರುವಂಥ Cl ಅಂತಂದರೆ ಫಾಸ್ಫರಸ್. ಸೊ ಈ ಫಾಸ್ಫರಸ್ ಈ 3 OH ರಿಯಾಕ್ಟ್ ಆಗಿಬಿಡುತ್ತೆ. 1 Cl ಬಂದು ಇಲ್ಲಿ ಅಟ್ಯಾಚ್ ಆಯಿತು, 1 Cl ಇದಕ್ಕೆ, 1 Cl ಇದಕ್ಕೆ ಅಂತ ಅಟ್ಯಾಚ್ ಆದರೆ ಸೊ ಯು ವಿಲ್ ಗೆಟ್ 3 moles ಆಫ್ CH3 CH2Cl. ಸೈಡ್ನಲ್ಲಿ ಏನಾಯಿತು, 3 ಹೈಡ್ರೋಜನ್ ಇದೆ, H3, 1 ಫಾಸ್ಫರಸ್, 1 O3, ಫಾಸ್ಫರಸ್ ಆ್ಯಸಿಡ್, ಆರ್ಥೋಫಾಸ್ಫರಸ್ ಆ್ಯಸಿಡ್ ಅಂತ ಸೈಡ್ ಪ್ರಾಡಕ್ಟ್ ಬಂದಿರುತ್ತೆ. ಓಕೆ, ಬಟ್ ಇಷ್ಟು ಈಸಿ ಇಲ್ಲ, ಇಷ್ಟು ಸಿಂಪಲ್ಲಾಗಿ ಮೆಕ್ಯಾನಿಸಮ್ ಇಲ್ಲ, ಸ್ವಲ್ಪ ಕಾಂಪ್ಲಿಕೇಟೆಡ್ ಉಂಟು. ಸೊ ಬಟ್ ಇದು 3 ಕಂಬೈನ್ ಆಗ್ತಾ ಹೋಗುತ್ತೆ, ಪ್ರಾಡಕ್ಟ್ ಬರುತ್ತೆ. ಇಷ್ಟು ಗೊತ್ತಿದ್ರೆ ಸೊ ನೀವು ಸೆಕೆಂಡ್ PUಗೇನು ಏನೂ ಸಮಸ್ಯೆ ಆಗೋದಿಲ್ಲ ನಮಗೆ. ಓಕೆ, ಈಗ PCl3 ತೊಗೊಳ್ಳೋದು ಬದಲು CH3 CH2OH ಅದಕ್ಕೆ ನಾವು Cl2 ಮತ್ತು ರೆಡ್ ಫಾಸ್ಫರಸ್ ಹಾಕ್ಬಿಡ್ತೇವೆ. ಓಕೆ, ವಿ ಆರ್ ಟೇಕಿಂಗ್ Cl2 ಆ್ಯಂಡ್ ರೆಡ್ ಫಾಸ್ಫರಸ್. Cl2 ಮತ್ತು ರೆಡ್ ಫಾಸ್ಫರಸ್ ಹಾಕ್ತೇವೆ. ಇಲ್ಲಿ ಪ್ರಾಡಕ್ಟ್ ಏನು ಬರುತ್ತೆ ಅಂತ ಕೇಳ್ತಾರೆ. ಆವಾಗ ಸೊ ಫಾಸ್ಫರಸ್ ಎಕ್ಸಿಸ್ಟ್ ಆ್ಯಸ್ P4. ಓಕೆ, ಫಾಸ್ಫರಸ್ P4 ಆಗಿ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಸೊ ನಮಗೆ ಇಲ್ಲಿ 6Cl2 ಬೇಕಾಗುತ್ತೆ. ಓಕೆ, 6Cl2 ಬೇಕಾಗುತ್ತೆ, 3 ಫಾಸ್ಫರಸ್ ಬೇಕಾಗುತ್ತೆ. ಸೊ ನಿಮಗೆ ಏನಿಲ್ಲಿ ಅಥವಾ 3 ಟೈಮ್ಸ್ ಬೇಡ, ಸೊ 4 ಟೈಮ್ಸ್ ಇಲ್ಲಿ
PCl3 ಅಂತ ತಯಾರಾಗುತ್ತೆ. ಸೊ Cl2 ಮತ್ತು ರೆಡ್ ಫಾಸ್ಫರಸ್ ಹಾಕ್ತಾ ಹೋದಾಗ ಸೊ ಅವರಿಬ್ಬರ ಮಿಡ್ಲಲ್ಲಿ ರಿಯಾಕ್ಷನ್ ಆಗಿ PCl3 ಜನ್ರೇಟ್ ಆಗಿರುತ್ತೆ. ಸೊ ಈ ಕಾಂಬಿನೇಷನ್ ಬರ್ತಿದೆ ನಾವು, ಈ ಕಾಂಬಿನೇಷನಿಂದ ಜನ್ರೇಟ್ ಆಗೋದೇನು ಅಂತ ಕೇಳಿದ್ರೆ ಅಗೇನ್ PCl3. So once PCl3 is generated, again same reaction, ನಿಮಗೆ 3 alcohol molecules ಯೂಸ್ ಆಗಿಬಿಟ್ಟು ಸೊ ಯು ವಿಲ್ ಗೆಟ್ ದ ಸೇಮ್ ಪ್ರಾಡಕ್ಟ್ CH3 CH2Cl, ಸೈಡ್ ಪ್ರಾಡಕ್ಟ್ ನಿಮ್ಮದು H3PO3ನೇ. ಓಕೆ, ಹಾಗಾಗಿ ಸೀದಾ ಆಲ್ಕೋಹಾಲ್ ಕೊಟ್ಬಿಟ್ಟು PCl3 ಹಾಕಿದರೆ ಏನಾಗುತ್ತೆ ಅಂತ ಕೇಳ್ಬೋದು, ಇಲ್ಲ Cl2 ಕೊಟ್ಬಿಟ್ಟು ರೆಡ್ ಫಾಸ್ಫರಸ್ ಹಾಕಿದಾಗ ಏನಾಗುತ್ತೆ ಅಂತ ಕೇಳ್ಬೋದು. ಸೊ ಆವಾಗ ಪ್ರಾಡಕ್ಟ್ ಬರೀಲಿಕ್ಕೆ ನಿಮಗೆ ಕರೆಕ್ಟ್ ಗೊತ್ತಿರಬೇಕು. ಓಕೆ, ಸೊ PCl3 ಡೈರೆಕ್ಟಾಗಿ ತೊಗೋಬೋದು, ಆದರೆ PBr3 PI3 ಮಾತ್ರ ಡೈರೆಕ್ಟಾಗಿ ತೊಗೊಳ್ಳೋದಿಲ್ಲ. ಆಲ್ವೇಸ್ ಯು ಹ್ಯಾವ್ ಟು ಜನ್ರೇಟ್ ದೆಮ್. ಓಕೆ, PBr3 ಇರ್ಬೋದು, PI3 ಇರ್ಬೋದು, ಅವರನ್ನು ನಾವೀಗ ಬ್ರೋಮಿನ್ ಮತ್ತು ರೆಡ್ ಫಾಸ್ಫರಸ್ ಅಥವಾ ಅಯೋಡಿನ್ ಮತ್ತು ರೆಡ್ ಫಾಸ್ಫರಸ್ ಹಾಕಿಬಿಟ್ಟು PBr3 ಅಂತ ಜನ್ರೇಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಕರೆಸ್ಪಾಂಡಿಂಗ್ ಬ್ರೋಮೈಡ್, ಅಲ್ಕೈಲ್ ಬ್ರೋಮೈಡ್ ಬರಿಬೇಕಾಗತ್ತೆ. ಓಕೆ, ಸೊ this is all about PCl5 or PCl3 or PBr3 or even PI3 ಕೂಡ I2 ಮತ್ತು ರೆಡ್ ಫಾಸ್ಫರಸ್ ಹಾಕ್ತಾ ಹೋದರೆ ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಅಯೋಡೈಡನ್ನು ನಾನು ಜನ್ರೇಟ್ ಮಾಡ್ಬೋದು, ಪ್ರಾಡಕ್ಟನ್ನು ಬರಿಬೋದು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ರಿಯಾಕ್ಷನ್ ವಿತ್ ಹೈಡ್ರೋಜನ್ ಹೆಲೈಡ್. ಓಕೆ, ಸರಿ, ಹೈಡ್ರೋಜನ್ ಹೆಲೈಡ್ ಅಂತ ಇದೆ, ಫಾಸ್ಫರಸ್ ಹೆಲೈಡ್. ಫಾಸ್ಫರಸ್ ಹೆಲೈಡ್ ಜೊತೆ ಈ ಟೈಪ್ ರಿಯಾಕ್ಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ NCERT ಟೆಕ್ಸ್ಟ್ ಬುಕ್ನಲ್ಲಿ ಭಾಳಷ್ಟು ರಿಯಾಕ್ಷನ್ ಉಂಟು. ನೆಕ್ಸ್ಟ್ ಡಿಹೈಡ್ರೇಷನ್ ಅಂತ ಬರುತ್ತೆ. ಸೊ ಡಿಹೈಡ್ರೇಷನ್ ರಿಯಾಕ್ಷನ್ ಅಂತ ಇದೆ, ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಉಂಟು. ಬಟ್ ಡಿಹೈಡ್ರೇಷನ್ ರಿಯಾಕ್ಷನ್ ಏನುಂಟು ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್. ಓಕೆ, ಡಿಹೈಡ್ರೇಷನ್ ರಿಯಾಕ್ಷನ್ ಇದೆ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್. ಸೊ ಅದನ್ನು ನಾವೀಗ ಸ್ಟಡಿ ಮಾಡ್ತಾ ಬರುವ. Okay, so our next concept is dehydration of ethyl alcohol to form ethene. Okay, dehydration of ethyl alcohol to form ethene. Okay, so theory ಈಗ ಕರ್ನಾಟಕ ಸೆಕೆಂಡ್ PU ಎಕ್ಸಾಮ್ಸ್ ಕನ್ಸಿಡರ್ ಮಾಡ್ತಾ ಹೋದರೆ ಸೊ ಸಿಲೆಬಸ್ ಚೇಂಜ್ ಆದಮೇಲೆ, ಅಂದರೆ ಸ್ಟೇಟ್ ಬೋರ್ಡಿನ ಸಿಲೆಬಸ್ ಇತ್ತು ಮೊದಲು, ಅದಾದಮೇಲೆ ಈಗ NCERT ಸಿಲೆಬಸ್ ಕೊಟ್ಟಿದ್ದಾರೆ. NCERT ಸಿಲೆಬಸ್ ಬಂದಮೇಲೆ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಅಪಿಯರ್ ಆಗಿರೋಂಥ ಕ್ವಶನ್ ಅಂದರೆ ಇದೆ, what is the mechanism or write the mechanism of dehydration of ethyl alcohol into ethene ಅಂತ ಕ್ವಶನ್ ಇಲ್ಲದೆ ಯಾವ ಸೆಕೆಂಡ್ PU ಎಕ್ಸಾಮು ಇಲ್ಲಿವರೆಗೆ ಕಂಪ್ಲೀಟ್ ಆಗಲಿಲ್ಲ. ಸೊ ಪ್ರಿಪ್ರೇಟ್ರಿ ಇರ್ಬೋದು, ಮಿಡ್ ಟರ್ಮ್ ಇರ್ಬೋದು, ಮೇನ್ ಎಕ್ಸಾಮ್ ಇರ್ಬೋದು, ಸೊ ಎಲ್ಲ ಕ್ವಶನ್ ಪೇಪರ್ನಲ್ಲೂ ಮೋಸ್ಟ್ ಆಫ್ ದ ಟೈಮ್ ಕೇಳಿರೋಂಥ ಕ್ವಶನ್ ಸೊ ಡಿಹೈಡ್ರೇಷನ್ ಬಗ್ಗೆ. ಓಕೆ, ಹಾಗಾಗಿ 3 ಸ್ಟೆಪ್ನಲ್ಲಿ ಈ ರಿಯಾಕ್ಷನ್ ಆಗುತ್ತೆ. ಸೊ CH3 CH2OHಗೆ ಸೊ ಈಗ ನೀವು ಯಾವುದೋ ಒಂದು ಆ್ಯಸಿಡ್ ಆ್ಯಡ್ ಮಾಡ್ತಾ ಹೋದರೆ, ವೆನ್ ಯು ಪುಟ್ ಎನಿ ಆ್ಯಸಿಡ್ ಸೊ ನಿಮಗೆ CH2 ಡಬಲ್ ಬಾಂಡ್ CH2 ಅಂತ ಬರುತ್ತೆ, ಪ್ಲಸ್ H2O ಅಂತ ಸೈಡ್ ಪ್ರಾಡಕ್ಟ್ ಬಂದಿರುತ್ತೆ. ಓಕೆ, ಸೊ ಈಗ ಇದರ ಮೆಕ್ಯಾನಿಸಮ್ ನೋಡ್ತಾ ಬರುವ 3 ಸ್ಟೆಪ್ನಲ್ಲಿ ರಿಯಾಕ್ಷನ್ ಆಗುತ್ತೆ. ಸ್ಟೆಪ್ 1. ಓಕೆ, ಸ್ಟೆಪ್ 1. ಸೊ CH3 CH2OH ತಗೊಳ್ತೇನೆ, ಅದಕ್ಕೊಂದು ಆ್ಯಸಿಡ್ ಆ್ಯಡ್ ಮಾಡಿದ್ದಾರೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನುಂಟು ಸೊ ಈ H+ಗೆ ಹೋಗಿ ಅಟ್ಯಾಕ್ ಮಾಡುತ್ತೆ. ಸೊ ಆವಾಗ ನಿಮಗೆ CH3 CH2OH ಅಂತ ಬಂದು ಆಕ್ಸಿಜನ್ ಮೇಲೆ ಪ್ಲಸ್ ಚಾರ್ಜ್ ಕ್ರಿಯೇಟ್ ಆಗಿರುತ್ತೆ. ಓಕೆ, ಆಕ್ಸಿಜನ್ ಮೇಲೆ ಪ್ಲಸ್ ಚಾರ್ಜ್ ಕ್ರಿಯೇಟ್ ಆಯಿತು. ಸೊ ಇದಕ್ಕೆ ನಾವೇನಂತ ಹೇಳ್ತೇವೆ, ಪ್ರೋಟೋನೇಷನ್. ಓಕೆ, ಪ್ರೋಟೋನೇಷನ್ ಆಫ್ ಆಲ್ಕೋಹಾಲ್ ಟೇಕ್ಸ್ ಪ್ಲೇಸ್. ಪ್ರೋಟೋನೇಷನ್ ಆಫ್ ಆಲ್ಕೋಹಾಲ್ ಟೇಕ್ಸ್ ಪ್ಲೇಸ್ ಅಂತ ಬರೆದು ಒಂದು ಇಕ್ವೇಷನ್ ಬರೆದುಬಿಟ್ರೆ, ಸೊ ಅಗೇನ್ ಐ ಮೇಡ್ ಎ ಮಿಸ್ಟೇಕ್, ಇಲ್ಲಿ ಈಕ್ವಿಲಿಬ್ರಿಯಮ್ ಸೈನ್ ಮೆನ್ಷನ್ ಮಾಡಬೇಕು. ಸೊ ಒಂದು ಈಕ್ವಿಲಿಬ್ರಿಯಮ್ ಸೈನ್ ಹಾಕ್ರಿ. ಓಕೆ, ಸೊ ಯಾಕೆಂತಂದರೆ ಇಲ್ಲಿಂದ ಡಿಸೋಸಿಯೇಟ್ ಆಗಿ ಸೇಮ್ ಆಲ್ಕೋಹಾಲ್ ಮತ್ತು H+ ಬರ್ತಾ ಇರುತ್ತೆ, ಬಿಕಾಸ್ ಈ ಮಾಲಿಕ್ಯೂಲ್ ಸ್ಟೇಬಲ್ ಅಲ್ಲ. ಸೊ ಈಕ್ವಿಲಿಬ್ರಿಯಮ್ ಸೈನ್ ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು ನೀವು. ಸ್ಟೆಪ್ 2. ಸ್ಟೆಪ್ 2ದಲ್ಲಿ ಏನಾಗುತ್ತೆ ನೋಡಿರಿ, ಆಕ್ಸಿಜನಿನ ವ್ಯಾಲೆನ್ಸಿ 2,
2 ಬಾಂಡ್ ಮಾಡ್ಕೋಬೋದು. ಅದು ಯಾವಾಗ ಅದು 3ನೇ ಬಾಂಡ್ ಮಾಡ್ಕೊಳತ್ತೋ ಅದ್ರ ತಲೆ ಮೇಲೆ ಪ್ಲಸ್ ಚಾರ್ಜ್ ಬರುತ್ತೆ. ಆಕ್ಸಿಜನ್ ನಾವು ಮೊದಲೇ ಹೇಳಿದೆ ಎಲೆಕ್ಟ್ರೋನೆಗೆಟಿವ್, ಸೆಕೆಂಡ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್, ಅದ್ರ ತಲೆ ಮೇಲೆ ಪ್ಲಸ್ ಚಾರ್ಜ್ ಅದಕ್ಕೆ ಇಷ್ಟ ಆಗೋದಿಲ್ಲ. ಅದೀಗ ಬಾಂಡ್ ಬ್ರೇಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಒಂದು ಕಡೆ ಹೈಡ್ರೋಜನ್ ಉಂಟು, ಒಂದು ಕಡೆ ಬೇಕಂತಲೇ ಹೈಡ್ರೋಜನ್ ಜೊತೆ ಬಾಂಡ್ ಮಾಡ್ಕೊಂಡಿದೆ, ಅದಕ್ಕೆ ಈ ಹೈಡ್ರೋಜನ್ ಬಾಂಡ್ ಬ್ರೇಕ್ ಮಾಡ್ಕೊಳ್ಳೋದಿಲ್ಲ. ಅದೀಗ ಕಾರ್ಬನ್ ಜೊತೆ ಇರುವಂಥ ಬಾಂಡನ್ನು ಬ್ರೇಕ್ ಮಾಡ್ಕೊಂಡ್ಬಿಟ್ಟು ಸೊ ವಾಟರ್ ರಿಮೂವ್ ಆಗಿಬಿಡುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಡಿಹೈಡ್ರೇಷನ್. ಸೊ ಸೆಕೆಂಡ್ ಸ್ಟೆಪ್ನಲ್ಲಿ ಆಗೋದೇನು ಅಂತ ಕೇಳಿದ್ರೆ ಡಿಹೈಡ್ರೇಷನ್ ಟೇಕ್ಸ್ ಪ್ಲೇಸ್. ಓಕೆ, ಡಿಹೈಡ್ರೇಷನ್ ಟೇಕ್ಸ್ ಪ್ಲೇಸ್ ಟು ಫಾರ್ಮ್ ಕಾರ್ಬೋಕ್ಯಾಟಯಾನ್ ಅಂತ ಬರೆದ್ಬಿಟ್ಟು ಸೊ ನೋಡಿರಿ, ಫಸ್ಟ್ ಸ್ಟೆಪ್ ಎಂಡ್ನಲ್ಲಿ ಏನು ಬರುತ್ತೋ ಅದನ್ನು ಸೆಕೆಂಡ್ ಸ್ಟೆಪ್ ಸ್ಟಾರ್ಟಿಂಗ್ನಲ್ಲಿ ನೀವು ತೋರಿಸಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಓಕೆ, ಈಗ ಕ್ಲಾಸ್ ರೂಮ್ನಲ್ಲಿ ನಾವು ತಮಾಷೆಗೆ ಹೇಳ್ತಾ ಇರ್ತೇವೆ, ಒಂದು ಮೆಗಾ ಸೀರಿಯಲ್ ಟೈಪ್ ಈ ಮೆಕ್ಯಾನಿಸಮ್ ಅಂದರೆ ಫಸ್ಟ್ ಎಪಿಸೋಡ್ ಎಂಡ್ನಲ್ಲಿ ಏನಾಯಿತು ಅಂತ ಸೆಕೆಂಡ್ ಎಪಿಸೋಡ್ ಸ್ಟಾರ್ಟಿಂಗ್ನಲ್ಲಿ ಹೇಗೆ ತೋರಿಸ್ತಾರೋ, ಫಸ್ಟ್ ಸ್ಟೆಪ್ ಎಂಡ್ನಲ್ಲಿ ಯಾವ ಪ್ರಾಡಕ್ಟ್ ಬಂದಿತ್ತೋ ಸೊ ಸೆಕೆಂಡ್ ಸ್ಟೆಪ್ ಸ್ಟಾರ್ಟಿಂಗ್ನಲ್ಲಿ ನೀವು ಅದನ್ನು ತೋರಿಸಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಅಗೇನ್ ಪುಟ್ ಒನ್ ಇಕ್ವಿಲಿಬ್ರಿಯಮ್ ಸೈನ್. ಸೊ ಈಗ ಒಂದು ಆ್ಯರೋ ಮಾರ್ಕ್ ತೋರಿಸ್ರಿ, ವಾಟರ್ ಹೋಯಿತು, ವಾಟರ್ ರಿಮೂವ್ ಆಗ್ತಾ ಉಂಟು. ವಾಟರ್ ಹೋದ ಮೇಲೆ ಕಾರ್ಬನ್ ಮೇಲೆ ಪ್ಲಸ್ ಚಾರ್ಜ್ ಕ್ರಿಯೇಟ್ ಆಗ್ತಾ ಇದೆ, ಸೈಡ್ನಲ್ಲಿ ವಾಟರ್ ಬರೀರಿ. ಸೊ ಒಂದು ಕಡೆ ಡಿಹೈಡ್ರೇಷನ್ ಆಗಿದೆ, ಒಂದು ಕಡೆ ಕಾರ್ಬೋಕ್ಯಾಟಯಾನ್ ಜನ್ರೇಟ್ ಆಗಿದೆ. ಓಕೆ, ನೆಕ್ಸ್ಟ್ ಸ್ಟೆಪ್ 3. ನೆಕ್ಸ್ಟ್ ಕಮ್ಸ್ ಸ್ಟೆಪ್ 3. ಸ್ಟೆಪ್ 3ದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಸೊ ರಿಮೂವಲ್ ಆಫ್ ಪ್ರೋಟಾನ್. ಇದಕ್ಕೆ ನಾವು ಡಿಪ್ರೋಟೋನೇಷನ್ ಟೇಕ್ಸ್ ಪ್ಲೇಸ್. ಓಕೆ, ಡಿಪ್ರೋಟೋನೇಷನ್ ಟೇಕ್ಸ್ ಪ್ಲೇಸ್ ಟು ಫಾರ್ಮ್ ಈಥೀನ್. ಸೊ ಇಲ್ಲೇನಾಗುತ್ತೆ, ಸೊ CH3 ಬರೆಯೋ ಸ್ಟೈಲನ್ನು ಒಂದು ಸ್ವಲ್ಪ ಚೇಂಜ್ ಮಾಡ್ಕೋತೇವೆ ನೋಡ್ರಿ. CH3 ಈ ಟೈಪ್ ಇದೆ, ಇಲ್ಲೊಂದು CH2, ಇಲ್ಲೊಂದು ಪ್ಲಸ್ ಚಾರ್ಜ್. ಸೇಮ್ ಸೆಕೆಂಡ್ ಸ್ಟೆಪ್ನ ಎಂಡ್ನಲ್ಲಿ ಏನು ಬಂದಿದೆಯೋ ಅದನ್ನು ಥರ್ಡ್ ಸ್ಟೆಪ್ ಸ್ಟಾರ್ಟಿಂಗ್ನಲ್ಲಿ ತೋರಿಸ್ರಿ. ಒಂದು ಬಾಂಡ್ ಏನುಂಟು ಇಲ್ಲಿಗೆ ಶಿಫ್ಟ್ ಆಗೋದನ್ನು ತೋರಿಸ್ರಿ. ಪುಟ್ ಒನ್ ಈಕ್ವಿಲಿಬ್ರಿಯಮ್ ಸೈನ್, CH2 ಡಬಲ್ ಬಾಂಡ್ CH2 ಅಂತ ಬರೀರಿ, ಒಂದು H ಪ್ಲಸ್ ತಯಾರಾಗಿದ್ದನ್ನು ಬರೀರಿ. ಓಕೆ, ಸೊ ದಿಸ್ ಆಲ್ ಅಬೌಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ನಲ್ಲಿ ಪ್ರೋಟೋನೇಷನ್. ಓಕೆ, ಒಂದು ಪ್ರೋಟೋನೇಟೆಡ್ ಆಲ್ಕೋಹಾಲ್ ಬಂತು. ಸೆಕೆಂಡ್ ಸ್ಟೆಪ್ನಲ್ಲಿ ಆ ಪ್ರೋಟೋನೇಟೆಡ್ ಆಲ್ಕೋಹಾಲಿಂದ ವಾಟರ್ ರಿಮೂವ್ ಆಯಿತು, ಒಂದು ಕಾರ್ಬೋಕ್ಯಾಟಯಾನ್. ಸೊ ಈ ಕಾರ್ಬೋಕ್ಯಾಟಯಾನಿನ ಪಕ್ಕದಲ್ಲಿರುವಂಥ ಕಾರ್ಬನಿಂದ ಒಂದು ಹೈಡ್ರೋಜನ್ ಅಂದರೆ ಪ್ರೋಟಾನ್ ರಿಮೂವ್ ಆಗುತ್ತೆ. ಇದು ನಾವು ಡಿಪ್ರೋಟೋನೇಷನ್ ಅಂತ ಕರಿತೇವೆ. ಡಿಪ್ರೋಟೋನೇಷನ್ ಆಗಿ ಸೊ ಯು ವಿಲ್ ಗೆಟ್ ಈಥೀನ್. ಓಕೆ, ಸೊ ಮೇನಾಗಿ ಈ ರಿಯಾಕ್ಷನ್ ಆಗಬೇಕು ಹೇಳಾದರೆ, ಇಲ್ಲಿ ಆಲ್ಕೋಹಾಲ್ ಬದಲು ಈಥೀನ್ ಬರಬೇಕು ಹೇಳಾದರೆ ಸೊ ಯು ನೀಡ್ ಟು ಹೀಟ್ ದಿಸ್ ಒನ್ ಅಪ್ ಟು 443 ಕೆಲ್ವಿನ್. ಓಕೆ, ಹೀಟ್ ಮಾಡಿರ್ಬೇಕು. ಸೊ 443 ಕೆಲ್ವಿನ್ನಲ್ಲಿ ಸೊ ಯು ವಿಲ್ ಗೆಟ್ ದ್ಯಾಟ್ ಈಥೀನ್. ಸೊ ಆಮೇಲೆ ಈಥರ್ ಚಾಪ್ಟರ್ನಲ್ಲಿ ಸ್ಟಡಿ ಮಾಡ್ತೀರಿ. ಇಲ್ಲಿ 423 ಕೆಲ್ವಿನ್ ಇದ್ದಿದ್ರೆ ನಿಮಗೆ ಈಥರ್ ಬರುತ್ತೆ, ಅಲ್ಲಿ ಈಥೀನ್ ಬರೋದಿಲ್ಲ ಅಂತ, ಬಟ್ ಅದು ಆಮೇಲೆ ನೋಡುವ. ಸೊ ದಿಸ್ ಆಲ್ ಅಬೌಟ್ ಮೆಕ್ಯಾನಿಸಮ್. ಈಚ್ ಸ್ಟೆಪ್ ಕ್ಯಾರಿ 1 ಮಾರ್ಕ್. ಓಕೆ, ಈಚ್ ಸ್ಟೆಪ್ ಕ್ಯಾರಿ 1 ಮಾರ್ಕ್. ಸೊ ಭಾಳ ವರ್ಷದ ಹಿಂದೆ ಏನಾಗಿತ್ತು ಅಂತ ಕೇಳಿದ್ರೆ, ಇನ್ ಅವರ್ ಕಾಲೇಜ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಲಾಟ್ ಆಫ್ 100 ಔಟ್ ಆಫ್ 100. ಓಕೆ, ಭಾಳಷ್ಟು 100 ಔಟ್ ಆಫ್ 100 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದರೆ ಸುಮಾರು ಜನ 99, 97, 98 ಹೀಗೆಲ್ಲ ಬಂದುಬಿಡ್ತು. ಓಕೆ, ಇವನ್ 100 ಎಕ್ಸ್ಪೆಕ್ಟ್ ಮಾಡಿದವ್ರದ್ದೆ. ಬಿಕಾಸ್ ಅವರು ಏನು ಮಾಡಿದ್ರು ಅಂತ ಕೇಳಿದ್ರೆ ಈ ಇಕ್ವಿಲಿಬ್ರಿಯಮ್ ಸೈನೆಲ್ಲ ಯೂಸ್ ಮಾಡಲಿಲ್ಲ, ಡೈರೆಕ್ಟ್ ಒಂದು ಸಿಂಗಲ್ ಆ್ಯರೋ ಮಾರ್ಕ್ ಎಲ್ಲ ಹಾಕಿದ್ರು ಕೆಲವರು. ಓಕೆ, ಕೆಲವರು ಈ ಸಿಂಗಲ್ ಆ್ಯರೋ ಮಾರ್ಕ್ ಹಾಕ್ಬಿಟ್ಟಿದ್ರು. ಸೊ ಕಂಪಲ್ಸರಿ 100% ಕೇಳುವಂಥ ಕ್ವಶನ್ಸಿಗೆ ಏನಿದೆ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ರು ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಬಿಗ್ ಮಿಸ್ಟೇಕ್. ಓಕೆ, ಹಾಗಾಗಿ ಇವೆಲ್ಲ ಕಂಪಲ್ಸರಿ ಕ್ವೆಶನ್ಸ್ನಲ್ಲಿ ಬರುವಂಥದ್ದು. ಮೋಸ್ಟ್ ಆಫ್ ದ ಟೈಮ್ ಅಂದರೆ ಈ ಕ್ವೆಶನ್ ಮಿಸ್ ಆಗೋದು ಭಾಳ ಕಡಿಮೆ ಇರುತ್ತೆ. ಹಾಗಾಗಿ ಕಂಪಲ್ಸರಿ ಕ್ವೆಶನಲ್ಲಿ ಒಂದು ಸಿಂಗಲ್ ಮಿಸ್ಟೇಕು ಮಾಡಬಾರ್ದು ನೀವು. ಸೊ ಪುಟ್ ಇಕ್ವಿಲಿಬ್ರಿಯಮ್ ಸೈನ್. ಓಕೆ, ಇಕ್ವಿಲಿಬ್ರಿಯಮ್ ಸೈನ್ ಇಲ್ಲಾಗಿತ್ತು ಅಂತ ಸೊ ನಿಮಗೆ ಮಾರ್ಕ್ಸ್ ತೆಗೆದ್ರೆ ಯಾವುದೇ ರೀತಿ ಆಶ್ಚರ್ಯ ಪಡಬೇಕು ನೀವು ಅಂತ ಏನಿಲ್ಲ. ಅಷ್ಟು ಕರೆಕ್ಟಾಗಿ ಬರೆದಿರ್ತಾರೆ ಸ್ಟೂಡೆಂಟ್ಸ್. ಇಕ್ವಿಲಿಬ್ರಿಯಮ್ ಸೈನ್ ಮಿಸ್ ಮಾಡಿರ್ತಾರೆ. ಕೆಲವೊಬ್ರು ಇಲ್ಲಿ ಪ್ಲಸ್ ಚಾರ್ಜ್ ಹಾಕಲಿಕ್ಕೆ ಮರ್ತು ಹೋಗಿರುತ್ತೆ ಕೆಲವರಿಗೆ. ಓಕೆ, ಇಲ್ಲಿ ಪ್ಲಸ್ ಚಾರ್ಜ್ ಹಾಕಿರೋದಿಲ್ಲ, ಇಲ್ಲಿ ಪ್ಲಸ್ ಚಾರ್ಜ್ ಹಾಕಿರೋದಿಲ್ಲ, ನಾನೆಲ್ಲ ಬರೆದಿದ್ದೆ, ನಂಗೆ ಮಾರ್ಕ್ಸೇ ಕೊಡಲಿಲ್ಲ ಅಂತ ಹೇಳ್ತಾರೆ. ಸೊ ಇಫ್ ಯು ಆರ್ ಎವರೇಜ್ ಸ್ಟೂಡೆಂಟ್, ಓಕೆ, ಎವರೇಜ್ ಅಂತ ಹೇಳಿದರೆ ನಿಮಗೀಗ ಪಾಸಿಂಗ್ ವೈಸ್ ಜಸ್ಟ್ ನೀವು 25 ಬಿತ್ತು ನೀವು ಖುಷಿಯಾಗಿದ್ದೀರಿ ಅಂತ ಇಟ್ಕೊಳ್ರಿ, ಅಥವಾ ನೀವು 15, 18 ಈ ಟೈಪ್ರಲ್ಲಿ ಇದ್ದೀರಿ ಅಂತ ಇಟ್ಕೊಳ್ರಿ. ಆವಾಗ ನೀವೇನಾದ್ರು ಈ ಟೈಪ್ ಮಿಸ್ಟೇಕ್ ಮಾಡಿದ್ದರೆ ನಿಮಗೆ ಪಾಪ ಅಂತ ಸ್ವಲ್ಪ ಮಾರ್ಕ್ಸ್ ಕೊಡಲಿಕ್ಕಾದರೂ ಪಾಸಿಬಿಲಿಟಿ ಇರುತ್ತೆ. ಕೊಟ್ಟೇ ಬಿಡ್ತಾರೆ ಅಂತಲ್ಲ, ಪಾಸಿಬಿಲಿಟೀಸ್ ಇರುತ್ತೆ. ಆದರೆ ಇಫ್ ಯು ಆರ್ ಅಬೌವ್ 90 ಸ್ಟೂಡೆಂಟ್ಸ್, ಇಫ್ ಯು ಆರ್ ಮೇಕಿಂಗ್ ದಿಸ್ ಟೈಪ್ ಆಫ್ ಮಿಸ್ಟೇಕ್, ದೆನ್ ಸೊ
ಡೋಂಟ್ ಎಕ್ಸ್ಪೆಕ್ಟ್ ಮಾರ್ಕ್ಸ್ ಫ್ರಮ್ ದಿಸ್ ಟೈಪ್ ಆಫ್ ಮಿಸ್ಟೇಕ್. ಓಕೆ, ಮಿಸ್ಟೇಕ್ಸಿಗೆ ನಿಮಗೆ ಮಾರ್ಕ್ಸ್ ಡೆಫಿನೆಟ್ಲಿ ಕಟ್ಟಾಗಿರುತ್ತೆ. ಹಾಗಾಗಿ ಎಕ್ಸಾಮನ್ನು ಹೇಗೆ ಬರೀಬೇಕು ಅಂತ ಕೇಳಿದ್ರೆ, ಒಂದು ಸಿಂಗಲ್ ಮಿಸ್ಟೇಕು ಎಕ್ಸಾಮಿನರಿಗೆ ಸಿಗಬಾರ್ದು. ಓಕೆ, ಆ ಟೈಪ್ ಪರ್ಫೆಕ್ಷನ್ನಲ್ಲಿ ಪೇಪರ್ ಬರೀರಿ, ಸೊ ದ್ಯಾಟ್ ಯು ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್. ಓಕೆ, ನಮ್ಮ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೂ ಬೇರೆ ರಿಯಾಕ್ಷನ್ಸ್ ಇದೆ ಆಲ್ಕೋಹಾಲಿಂದು, ಅದನ್ನು ಕಂಟಿನ್ಯೂ ಮಾಡುವ. ಥ್ಯಾಂಕ್ ಯು.